ಗಣೇಶ ಹವಾಯನ್ ಸ್ಟೈಲ್ ಅನ್ನೋ ವಿಡಿಯೋದಿಂದ ತೆಗೆದ ಒಂದು ಅತಿ ಚಿಕ್ಕ ಧ್ವನಿಯ ತುಣುಕು ನಮ್ಮ ಇವತ್ತಿನ ಮೂಲ. ಓ, ಕೇವಲ ಒಂದು ಧ್ವನಿ ತುಣುಕಷ್ಟೇನಾ? ಹೌದು ಹೌದು, ಅದೇ ಇಲ್ಲಿರೋ ವಿಶೇಷ. ನಮ್ಮ ಉದ್ದೇಶ ಏನಂದ್ರೆ, ಇಷ್ಟು ಸಣ್ಣ ಅಂದ್ರೆ ಅತ್ಯಲ್ಪ ಮಾಹಿತಿಯಿಂದ ಏನಾದರೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯನಾ ಅಂತ ನೋಡೋದು. ಇದು ಒಂಥರ ಕುತೂಹಲಕಾರಿ ಪ್ರಯೋಗನೇ. ಸರಿ, ಇದನ್ನ ನೋಡೋಣ. ಮೊದಲು ಗಮನಿಸಬೇಕಾದ್ದೇನೆಂದ್ರೆ, ನಮಗೆ ಸಿಕ್ಕಿರೋದು ಅಕ್ಷರಶಃ ಒಂದು ಕ್ಷಣದ ಧ್ವನಿಯಷ್ಟೇ. ಹೌದು, ಇದು ಖಂಡಿತವಾಗಿಯೂ ಅಸಾಮಾನ್ಯವಾದ ಪರಿಸ್ಥಿತಿ. ನಾವು ಸಾಮಾನ್ಯವಾಗಿ ಹೆಚ್ಚು ವಿವರ ಇರೋ ಮೂಲಗಳನ್ನ ನೋಡ್ತೀವಲ್ಲ. ಹೌದು. ಆದ್ರೆ ಇಲ್ಲಿ ಕೇವಲ ಒಂದೇ ಒಂದು ಶಬ್ದ ಇದೆ. ಇದು ಒಂಥರ ಮಾಹಿತಿಯನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅನ್ನೋ ನಮ್ಮ ಮೂಲಭೂತ ಪ್ರಕ್ರಿಯೆಗಳನ್ನೇ ಪ್ರಶ್ನೆ ಮಾಡುವ ಹಾಗೆ ಇದೆ. ಹೌದು, ಒಂದು ದೊಡ್ಡ ಕಥೆಯಿಂದ ಹರಿದು ಬಂದ ಒಂದೇ ಒಂದು ಪದದ ತರಹ ಇದು. ಸರಿಯಾಗಿ ಹೇಳಿದ್ರಿ. ಆ ಮೂಲದಲ್ಲಿರೋ ಒಂದೇ ಒಂದು ವಿಷಯ ಅಂದ್ರೆ ಆ ಅನ್ನೋ ಒಂದು ಧ್ವನಿ. ಈಗ ಇದನ್ನು ಕೇಳಿದ ತಕ್ಷಣ ಏನನ್ಸುತ್ತೆ? ಬಹುಶಃ ಆಶ್ಚರ್ಯನಾ? ಗಣೇಶ ಹವಾಯನ್ ಸ್ಟೈಲ್ ಅಂತ ಶೀರ್ಷಿಕೆ ನೋಡಿದ್ರೆ ಏನೋ ಒಂದು ಅನಿರೀಕ್ಷಿತವಾದದ್ದನ್ನು ನೋಡಿ ಬಂದಿರೋ ಉದ್ಗಾರ ಇರ್ಬೋದಾ? ಅದೊಂದು ಸಾಧ್ಯತೆ, ಸಹಜವಾದ ಊಹೆ ಅದು. ಆದ್ರೆ ಸ್ವಲ್ಪ ಯೋಚನೆ ಮಾಡಿ. ಈ ಆ ಅನ್ನೋ ಶಬ್ದ ಇದೆಯಲ್ಲ, ಅದು ಏನ್ ಬೇಕಾದ್ರೂ ಆಗಿರ್ಬೋದು. ಒಪ್ಪಿಗೆ ಸೂಚಿಸೋಕೆ ಆ ಸರಿ ಅನ್ನೋ ತರ ಇರ್ಬೋದು. ಹೌದು. ಅಥವಾ ಏನೋ ತಿಳಿದಾಗ ಈಗ ಗೊತ್ತಾಯ್ತು ಅನ್ನೋ ಹಾಗೆ. ಸರಿ. ಕೆಲವೊಮ್ಮೆ ನೋವಾದಾಗ್ಲೂ ಅಂತೀವಿ. ನಿಜ. ಅಥವಾ ಸುಮ್ನೆ ಒಂದು ಉಸಿರು ತಗೊಳ್ಳೋ ಶಬ್ದನೂ ಆಗಿರ್ಬೋದು. ಅಂದ್ರೆ ಅದ್ರ ಹಿಂದೆ ಮುಂದೆ ಏನ್ ನಡೀತು ಅಂತ ಗೊತ್ತಿಲ್ಲದೆ ನಾವು ಪೂರ್ತಿ ಕತ್ಲಲ್ಲಿದೀವಿ ಅಂತನ ಅರ್ಥ ಅಲ್ವಾ? ಹೌದೌದು. ಈ ಧ್ವನಿಯನ್ನ ಮಾತ್ರ ಇಟ್ಕೊಂಡು ಅರ್ಥ ಹುಡುಕೋದು ಅಂದ್ರೆ ಹೇಗೆ ಹೇಳೋದು, ಒಂದು ಇಡೀ ಸಿನಿಮಾನ ಕೇವಲ ಒಂದು ಸೈಲೆಂಟ್ ಫ್ರೇಮ್ ನೋಡಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟ ಹಾಗೆ. ಅದ್ಭುತವಾದ ಹೋಲಿಕೆ ಇದು. ನಿಜವಾಗ್ಲೂ ಸಂದರ್ಭ ಎಷ್ಟು ಮುಖ್ಯ ಅನ್ನೋದನ್ನ ಎದ್ದು ಕಾಣುವ ಹಾಗೆ ಮಾಡುತ್ತೆ ಅಲ್ವಾ? ಖಂಡಿತವಾಗಿಯೂ. ಸಾಮಾನ್ಯವಾಗಿ ನಾವಿದನ್ನ ಅಷ್ಟು ಗಮನಿಸೋದೇ ಇಲ್ಲ. ಈಗ ರಸ್ತೆಯಲ್ಲಿ ಸೈರನ್ ಕೇಳಿಸಿದ್ರೆ ಏನೋ ಎಮರ್ಜೆನ್ಸಿ ಇರಬೇಕು ಅಂತ ಅಂದ್ಕೊಳ್ತೀವಿ. ಯಾಕಂದ್ರೆ ನಗರದ ಸಂದರ್ಭ ನಮಗೊತ್ತಿರುತ್ತೆ. ಆದರೆ ಕೇವಲ ಸೈರನ್ ಶಬ್ದನ ಪ್ರತ್ಯೇಕವಾಗಿ ಕೇಳಿದ್ರೆ, ಹೌದು, ಅದು ಸಿನಿಮಾ ಸೌಂಡ್ ಎಫೆಕ್ಟ್ ಇರ್ಬೋದು, ಮಕ್ಕಳ ಆಟಿಕೆ ಶಬ್ದ ಇರ್ಬೋದು, ಸರಿ ಏನ್ ಬೇಕಾದ್ರೂ ಆಗಿರ್ಬೋದು. ಖಚಿತವಾಗಿಯೂ. ಈ ಅತಿ ಚಿಕ್ಕ ಮೂಲ ಇದೆಯಲ್ಲ, ವಿಪರ್ಯಾಸ ಅಂದ್ರೆ ಇದೇ ಒಂದು ದೊಡ್ಡ ಪಾಠ ಹೇಳ್ಕೊಡ್ತಾ ಇದೆ. ಸುತ್ತಮುತ್ತಲಿನ ಮಾಹಿತಿ ಇಲ್ಲದೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿರೋ ಮಿತಿಗಣ್ಣ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಹೌದು. ಈ ಶಬ್ದ ಆ ವಿಡಿಯೋ ಕಥೆಯಲ್ಲಿ ಮುಖ್ಯನಾ, ಅಪ್ರಸ್ತುತನಾ, ಪಾಸಿಟಿವಾ, ನೆಗೆಟಿವಾ ಏನು ಹೇಳಕ್ಕಾಗಲ್ಲ. ಅಪೂರ್ಣ ಮಾಹಿತಿ ಮೇಲೆ ತೀರ್ಮಾನಕ್ಕೆ ಬರೋದ್ರಲ್ಲಿರೋ ಅಪಾಯ ಇದ್ರಿಂದ ಗೊತ್ತಾಗುತ್ತೆ. ಹಾಗಾದ್ರೆ ಈ ತುಣುಕಿಂದ ನಾವು ಗಣೇಶನ ಬಗ್ಗೆ ಆಗ್ಲಿ, ಹವಾಯಿಯನ್ ಶೈಲಿ ಬಗ್ಗೆ ಆಗ್ಲಿ ಏನೂ ಕಲಿತಿಲ್ಲ. ಇಲ್ಲ. ಆದ್ರೆ ಬದಲಿಗೆ ನಾವು ಮಾಹಿತಿಯನ್ನ ಹೇಗೆ ಅರ್ಥೈಸ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಕಲಿತಾ ಇದ್ದೀವಿ. ಖಂಡಿತ. ಪೂರ್ತಿ ಚಿತ್ರಣ ಇಲ್ದೆ ಅರ್ಥ ಮಾಡ್ಕೊಳ್ಳೋ ಪ್ರಕ್ರಿಯೆ ಇದೆಯಲ್ಲ, ಅದರ ಮಿತಿಗಳನ್ನ ತಿಳ್ಕೊತಾ ಇದ್ದೀವಿ. ಸಂಪೂರ್ಣವಾಗಿ ಸರಿ. ಸಾರಾಂಶದಲ್ಲಿ ಹೇಳೋದಾದ್ರೆ, ಈ ಮೂಲ ನಮಗೆ ಫೀಲಿಕ್ಸ್ ವೋಲ್ಫ್ ಚಾನೆಲ್ನ ಗಣೇಶ ಹವಾಯನ್ ಸ್ಟೈಲ್ ವಿಡಿಯೋದಿಂದ ಕೇವಲ ಒಂದು ಅನ್ನೋ ಧ್ವನಿಯನ್ನು ಮಾತ್ರ ಕೊಟ್ಟಿದೆ. ಹೌದು. ಸಂದರ್ಭದ ಕೊರತೆಯಿಂದಾಗಿ ಅದರ ನಿಜವಾದ ಅರ್ಥ ನಿಗೂಢವಾಗಿ ಉಳಿದಿದೆ. ಇದು ಒಂದು ಮುಖ್ಯವಾದ ಪ್ರಶ್ನೆ ಎತ್ತುತ್ತೆ. ಒಂದು ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನಮಗೆ ನಿಜವಾಗ್ಲೂ ಎಷ್ಟು ಮಾಹಿತಿ ಬೇಕು? ಈ ತರಹ ಪ್ರತ್ಯೇಕ ತುಣುಕುಗಳನ್ನ ಅರ್ಥೈಸುವಾಗ ನಾವು ಎದುರಿಸೋ ಸವಾಲುಗಳೇನು? ನಮ್ಮ ಕೇಳುಗರಿಗೆ ಒಂದು ಅಂತಿಮ ಆಲೋಚನೆಗೆ ಅವಕಾಶ. ನಮ್ಮ ದೈನಂದಿನ ಜೀವನದಲ್ಲಿ ನೋಡಿ, ನಾವು ಕೇಳೋ ಸಂಭಾಷಣೆಯ ತುಣುಕುಗಳು, ಸೋಷಿಯಲ್ ಮೀಡಿಯಾದಲ್ಲಿ ನೋಡೋ ಒಂದೇ ಒಂದು ಫೋಟೋ, ಹೌದು, ಅಥವಾ ಪೂರ್ತಿ ಆರ್ಟಿಕಲ್ ಓದ್ದೆ ಬರೀ ಹೆಡ್ಲೈನ್ ನೋಡೋದು. ಹೌದು. ಇಂಥ ಸಂದರ್ಭಗಳಲ್ಲಿ ನಾವು ಎಷ್ಟೊಂದು ಸಲ ಖಾಲಿ ಜಾಗವನ್ನ ನಾವೇ ತುಂಬಿಕೊಳ್ತೀವಿ ಅಲ್ವಾ? ಹೌದು, ತುಂಬಿಕೊಳ್ತೀವಿ. ಪೂರ್ತಿ ಸಂದರ್ಭ ಗೊತ್ತಿಲ್ಲದೆ ನಾವು ಮಾಡಿಕೊಡೋ ಆ ಗ್ರಹಿಕೆಗಳು ಅವೆಷ್ಟು ಸರಿ ಇರಬಹುದು? ಯೋಚಿಸಬೇಕಾದ ವಿಷಯ. ಇದು ನಮ್ಮ ದಿನನಿತ್ಯದ ಮಾಹಿತಿ ಗ್ರಹಿಕೆಯ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ.